ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸೃಷ್ಟಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ ನೋಡ್ತಾ ಇದ್ದೀರಾ? ಮದುವೆಗೆ ಹೋಗ್ತಾ ಇರೋದು, ನನ್ನ ಕಸಿನ್ ಸಿಸ್ಟರ್ ಮದುವೆಗೆ. ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ನಾನು, ನಮ್ಮಮ್ಮ, ಅಣ್ಣ ಮತ್ತು ನಮ್ಮ ಅಕ್ಕ ಮಗಳು. ಫಸ್ಟೇ ನಮ್ಮ ಅಣ್ಣ ಟ್ರೈನ್ ಬುಕ್ ಮಾಡಿರೋದ್ರಿಂದ ಸೀಟೆಲ್ಲ ಆರಾಮಾಗಿತ್ತು. ಸೊ ನಾವು ಯಶವಂತಪುರದಲ್ಲಿ ಹತ್ಕೊಂಡಿದ್ದು, ಇಳ್ದಿದ್ದು ಬಂದು ನಾವು ಶಿವಮೊಗ್ಗಕ್ಕೆ ಹೋಗೋಷ್ಟರಲ್ಲಿ ನಮ್ಮ ಮಾವ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಿದ್ರು ನಮ್ಮನ್ನೆಲ್ಲ ಪಿಕ್ ಮಾಡ್ಕೊಂಡು ಹೋಗೋದಕ್ಕೆ. ಶಿವಮೊಗ್ಗದಿಂದ ನಮ್ಮ ಅತ್ತೆ ಮನೆಗೆ ಹೊರಟ್ವಿ. ಎಲ್ಲಿ ಅಂತ ಹೇಳಿದ್ರೆ ಉಂಬ್ಳೆಬೈಲ್ ಅಂತ ಊರ ಹೆಸರು. ಮತ್ತು ಏನು ಅಂತ ಹೇಳಿದ್ರೆ ನಮ್ಮ ಅಣ್ಣ, ಅಕ್ಕ ಮಗಳು ಮತ್ತು ನಮ್ಮ ಅತ್ತೆ ಮಗಳು ಅವ್ರು ನೈಟೇ ಹೊರಟ್ರು ಮದುವೆ ಮನೆಗೆ. ನಾನು, ನಮ್ಮಮ್ಮ ನಮ್ಮ ಅತ್ತೆ ಮನೇಲೇ ಸ್ಟೇ ಆಗಿದ್ವಿ. ಮದುವೆ ಎಲ್ಲಿ ಅಂತ ಹೇಳಿದ್ರೆ ತೀರ್ಥಹಳ್ಳಿ ಹತ್ರ. ಹುಡುಗಿ ಮನೆ ಬಂದು ಕುದುರೆಗುಂಡಿ ಹತ್ರ ಹಳ್ಳಿಬೈಲು ಅಂತ ಊರ ಹೆಸರು. ನಮ್ಮ ಅಜ್ಜಿನ ಪಿಕ್ ಮಾಡಬೇಕು ಅಂತ ಅವ್ರ ಮನೆ ಹತ್ರ ಹೋದ್ವಿ. ನಮ್ಮ ಅಜ್ಜಿ ಇನ್ನೂ ರೆಡಿ ಆಗಿರಲಿಲ್ಲ. ಅವ್ರು ರೆಡಿ ಆಗೋಷ್ಟರಲ್ಲಿ ನಾನು ನಮ್ಮ ಅಣ್ಣನ ಮನೆಗೆ ಹೋಗಿ ಬರೋಣ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಮನೆ ಬಾಗಿಲು ಹಾಕಿತ್ತು. ಸೊ ಅವರೆಲ್ಲಿ ಹೋಗಿದ್ರು ಅಂತ ಹೇಳಿದ್ರೆ ಸ್ವಲ್ಪ ತೋಟದ್ದು ಕೆಲಸ ಇತ್ತು ಅಂದ್ಬಿಟ್ಟು ತೋಟಕ್ಕೆ ಹೋಗಿದ್ರು. ಸೊ ಅಷ್ಟರಲ್ಲಿ ನಾನು ಮತ್ತೆ ರಿಟರ್ನ್ ನಮ್ಮ ಅಜ್ಜಿ ಮನೆಗೆ ಬಂದೆ. ಅಷ್ಟರಲ್ಲಿ ನಮ್ಮ ಅಜ್ಜಿ ರೆಡಿ ಆಗಿದ್ರು. ಅವ್ರನ್ನ ಪಿಕ್ ಮಾಡಿಕೊಂಡು ನಾವೆಲ್ಲರೂ ಮತ್ತೆ ಹೊರಟ್ವಿ ಒಟ್ಟಿಗೆ. ಎಲ್ಲರೂ ಫೈನಲಿ ರೀಚ್ ಆದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ತುಂಬ ಜನ ಬಂದಿದ್ದರು. ನಾವು ಸತ್ಯನಾರಾಯಣ ವ್ರತ ಪೂಜೆಗೆ ಬೇಗ ರೀಚ್ ಆಗೋಣ ಅಂದ್ಬಿಟ್ಟು ಬೇಗನೆ ಹೊರಟ್ವಿ. ಬಟ್ ಆದರೆ ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲಿ ಪೂಜೆನೇ ಮುಗಿದೋಗಿತ್ತು. ಹಾಗಾಗಿ ನಾನು ಜಸ್ಟ್ ಪ್ರಸಾದ ತಗೊಂಡು ಮನೆ ಒಳಗೆ ಹೋದ್ವಿ. ಮನೆ ಒಳಗೆ ಹೋಗೋದಕ್ಕಿಂತ ಮುಂಚೆನೇ ಔಟ್ಸೈಡು ಗಣೇಶನ ವಿಗ್ರಹ ಇಟ್ಟಿದ್ರು ಎಂಟ್ರೆನ್ಸಲ್ಲಿ. ಮದುವೆ ಮನೆ ಅಂದರೆ ಹೇಗಿರುತ್ತೆ ಅಂತ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಎಲ್ಲರೂ ಫುಲ್ಲು ಅವರವರೇ ಬ್ಯುಸಿಯಾಗಿರ್ತಾರೆ ಎಲ್ಲ ರೆಡಿ ಆಗೋದ್ರಲ್ಲಿ. ಎಲ್ಲರೂ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲರೂ ಬಂದಿರ್ತಾರೆ. ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು, ಏನಿಲ್ಲಿ ಎಡೆ ಎಲ್ಲ ಇಟ್ಟಿದ್ದಾರಲ್ಲ ಅದ್ರ ಜೊತೆಗೆ ಡ್ರೆಸ್ಸು ಹಾಗೆ ಗೋಲ್ಡ್ ಎಲ್ಲ ತೊಗೊಂಡಿದ್ರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇವರೇ ಮದುಮಗಳು, ಮದುವೆ ಹುಡುಗಿ ಸ್ಪಂದನ ಅಂತ. ಅವ್ರ ಅಣ್ಣ ಸಚಿನ್ ಅಂತ, ಅವರಮ್ಮ ಶರಾವತಿ, ಅವರಪ್ಪ ಉಮೇಶ್ ಅಂತ. ನೆಕ್ಸ್ಟು ಇದಾದಮೇಲೆ ಒಂದು ಫೋಟೋ ಸೆಕ್ಷನ್ ನಡೆಯುತ್ತೆ. ಹುಡುಗಿ ಜೊತೆ ಎಲ್ಲರೂ ಬಂದು ಫೋಟೋಸ್ ತಕ್ಕೊತಾರೆ. ಅವರು ನಮ್ಮ ಅಣ್ಣ, ಈ ಕಡೆ ನಿಂತಿರೋರು ನಮ್ಮ ಅಕ್ಕ. ನಮ್ಮ ಅಣ್ಣನ ಹೆಸರು ನಂದೀಶ್ ಅಂತ. ಈ ಕಡೆ ನಿಂತಿರೋರು ನಮ್ಮ ಅಕ್ಕ ಕವನ ಅಂತ. ಈ ಕಡೆ ನಮ್ಮ ಅಣ್ಣನ ಪಕ್ಕ ನಿಂತ್ಕೊಂಡಿದ್ದಾರಲ್ಲ ಅವರು ನಮ್ಮಮ್ಮ ಶಮಂತ ಅಂತ. ಈ ಕಡೆ ಪಿಂಕ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು ನಮ್ಮ ಅಕ್ಕ ನಂದಿನಿ ಅಂತ. ಅವ್ರ ಪಕ್ಕ ವೈಟ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅವ್ರ ಹೆಸರು ಪೃಥ್ವಿ ಅಂತ. ಅವ್ರು ನಮ್ಮ ಅಜ್ಜಿ ಮಂಜುಳಾ ಅಂತ. ಅವ್ರು ನಮ್ಮ ಅತ್ತೆ ನೈನಾ ಅಂತ. ಅವ್ರು ನಮ್ಮ ಮಾವ ರಾಜು ಅಂತ. ಅವ್ರ ಮಗಳು ಸಾಂಗವಿ ಅಂತ. ಇನ್ನೊಬ್ಳು ಬಂದಿಲ್ಲ, ಅವಳಿಗೆ ಕಾಲೇಜ್ ಇತ್ತು ಅಂತ. ಅವಳ ಹೆಸರು ಸನಿಹಾ ಅಂತ. ಇದು ಒಂದು ಶಾಸ್ತ್ರ. ಇದು ನಮ್ಮ ಸೈಡು ಗೌರಿ ಮಗಿಯೋದು ಅಂದ್ಬಿಟ್ಟು, ಎಲ್ಲಿ ಬಾವಿ ಕಟ್ಟೆ ಇರುತ್ತೋ ಅಲ್ಲಿ ನೀರು ಸೇದಿ ಅಲ್ಲಿರುವಂಥ ನೀರನ್ನು 5 ಮಡಕೆಗೆ ಹಾಕಿ ನೀರನ್ನ ಅದಕ್ಕೆಲ್ಲ ಪೂಜೆ ಮಾಡಿ, ಮತ್ತು 5 ಜನ ಮುತ್ತೈದರಿಗೆ ಮಡ್ಲಕ್ಕಿ ತುಂಬಿ, ಮತ್ತು ಹಾಗೆ ಏನು ಮಡಕೆ ಇದೆಯಲ್ಲ ಅದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಒಬ್ಬೊಬ್ಬರಾಗೆ ಹಾಗೆ ಒಂದು ಫೋಟೋ ಸೆಕ್ಷನ್ ನಡೆಯುತ್ತೆ. ಅದಾದಮೇಲೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇರ್ತಾರೆ ಮನೆ ಸೈಡು. ಇದೆಲ್ಲ ನಮ್ಮ ಮಲೆನಾಡು ಸೈಡು ಮದುವೆ ಶಾಸ್ತ್ರಗಳಿದೆಲ್ಲ. ಇನ್ನೂ ತುಂಬ ಶಾಸ್ತ್ರಗಳಿದೆ. ಬಟ್ ಏನು ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದ ಟಿಲ್ ಎಂಡ್ವರೆಗೂ ಕೆಲವೊಂದು ಶಾಸ್ತ್ರಗಳು ನಾನು ಕ್ಲಿಪ್ಪಿಂಗ್ಸ್ ತೊಗೊಳೋದಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಫ್ರೆಶ್ ಅಪ್ ಆಗಬೇಕಾಯ್ತು, ಸ್ವಲ್ಪ ಎಲ್ಲ ರೆಡಿ ಆಗಬೇಕಾಯ್ತು. ಹಾಗೆ ಕೆಲವೊಂದು ಫೋಟೋಸ್ಗಾಗಲಿ ವೀಡಿಯೋಸ್ಗಾಗಲಿ ನಿಲ್ಲಬೇಕಾಯ್ತು. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗ್ತಾಯಿತ್ತು. ನಮ್ಮ ಸೈಡು ಶಾಸ್ತ್ರಗಳು ಹೇಗಿರುತ್ತೆ ಅಂದರೆ ಏನೋ ಡಿಫ್ರೆಂಟಾಗಿರುತ್ತೆ, ಯೂನಿಕ್ಕಾಗಿರುತ್ತೆ. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಚೆಂದ ಇರುತ್ತೆ ಶಾಸ್ತ್ರಗಳು. ಇದು ಗೋಪೂಜೆ ಇದು ಮಾಡ್ತಾ ಇರೋದು.
ಇದು ಒಂದು ಶಾಸ್ತ್ರ. ಇದು ತುಳಸಿ ಕಟ್ಟೆ ಹತ್ರ ಒಂದು ಹತ್ತಿ ಗಿಡ ಅಂದ್ಬಿಟ್ಟು ಅದನ್ನು ನಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವೆಲ್ಲ ಇಟ್ಟು ನಮಸ್ಕಾರ ಮಾಡಿಕೊಂಡು ಇದು ಒಂದು ಶಾಸ್ತ್ರ. ಇದು ನೆಕ್ಸ್ಟು ಇದೆಲ್ಲ ಆದಮೇಲೆ ಅರಿಶಿನದ ಶಾಸ್ತ್ರ ನಡೆಯುತ್ತೆ. ಇದೆಲ್ಲ ಬ್ಯಾಕ್ಗ್ರೌಂಡ್ ಡೆಕೋರೇಷನ್. ಇದೆಲ್ಲ ಮದುಮಗಳನ್ನ ಕೂರಿಸ್ಬಿಟ್ಟು ಒಂದು ಫೋಟೋ ಸೆಕ್ಷನ್ ನಡೆಯುತ್ತೆ. ಒಬ್ಬೊಬ್ಬರಾಗಿ ಬಂದು ಅರಿಶಿನನೆಲ್ಲ ಹಚ್ಚಿ ಹೋಗ್ತಾರೆ. ಜೊತೆಗೂಡಿ ಎಲ್ಲೆಲ್ಲೂ ತಳಿರು ತೋರಣ. ಪಟ್ಟಣದ ಈ ಬೊಂಬೆ ಅರಿಶಿನ ಹಚ್ಚವಳೆ, ಮುತ್ತಿನಂತ ಈ ರಾಣಿ ಮುತ್ತು ನತ್ತು ಮೆಚ್ಚವಳೆ, ನಾಚಿ ನೀರಾಗಿ ಹೊಳೆ ಆದವಳೆ. ಎಲ್ಲರೂ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಡೋತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಆದರೆ ಹುಡುಗಿ ಮನೆಯಿಂದ ತೀರ್ಥಹಳ್ಳಿಗೆ ಸ್ವಲ್ಪ ದೂರ ಅನ್ನಿಸ್ತು. ಚೌಟ್ರಿಗೆ ರೀಚ್ ಆಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಯಿತು. ಇದು ಚೌಟ್ರಿ ಎಂಟ್ರೆನ್ಸ್. ಇದು ಎಲ್ಲರೂ ಒಳಗಡೆ ಹೋಗ್ತಾ ಇದ್ವಿ. ಇದು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡಿರೋದು ರಿಸೆಪ್ಷನ್ಗೆ ಅಂದ್ಬಿಟ್ಟು. ನೆಕ್ಸ್ಟು ಇದೇನು ಅಂತ ಹೇಳಿದ್ರೆ ಹುಡುಗಿನ ಕೂರಿಸ್ಬಿಟ್ಟು ಮಡ್ಲಕ್ಕಿನ ತುಂಬ್ತಾರೆ. ಹುಡುಗನ ಮನೆ ಕಡೆಯವರೆಲ್ಲರೂ ಬರ್ತಾರೆ. ಬಂದು ಸ್ಯಾರೀಸು ಗೋಲ್ಡು ಅದನ್ನೆಲ್ಲ ಕೊಟ್ಬಿಟ್ಟು ಗೋಲ್ಡನ್ನೆಲ್ಲ ಹಾಕ್ತಾರೆ. ಸ್ಯಾರಿನ ನೆಕ್ಸ್ಟು ರಿಸೆಪ್ಷನ್ಗೆ ಧಾರೆ ಆದಮೇಲೆ ರಿಸೆಪ್ಷನಿಗೆ ನಿಲ್ಲಿಸ್ತಾರಲ್ಲ, ಆವಾಗ ಹುಡುಗನ ಮನೆ ಕಡೆಯಿಂದ ಏನು ಸ್ಯಾರಿ ತಂದಿದ್ದಾರೋ ಅದನ್ನು ಹುಡುಗಿ ವೇರ್ ಮಾಡ್ತಾರೆ. ಮತ್ತು ಹಾಗೆ ಕಾಲುಂಗುರ ಹಾಕ್ತಾರೆ. ಇವಾಗ ಅದಾದಮೇಲೆ ಮಡ್ಲಕ್ಕಿ ಎಲ್ಲ ತುಂಬ ಆದಮೇಲೆ ಹುಡುಗಿ ಮಾವ ಬಂದು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ.
ನಿತ್ಯ ವಸಂತ ಇವಳ ಈ ಲಜ್ಜೆ ನಿಲ್ಲಿಸಿರೋ ಏದುಸಿರೋ ಏನಿರಲಿ ನನ್ನ ಕನಸಿನ ಬಾಗಿನ ನಗುತ್ತಿರಲಿ ಶ್ರೀಗಂಧದ ಗೊಂಬೆ ಮೆಲ್ಲ ಮೆಲ್ಲನೆ ಬರುತ್ತಾಳಮ್ಮ. ಅರುಂಧತಿ ನಕ್ಷತ್ರನ ತೋರ್ಸೋದಕ್ಕೆ ಅಂದ್ಬಿಟ್ಟು ಹುಡುಗ ಹುಡುಗಿನ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಧಾರೆ ಮುಗೀತಿವಾಗ, ಧಾರೆ ಮುಗಿದ ನಂತರ ಇವಾಗ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ಹುಡುಗ ಹುಡುಗಿ ಇಬ್ಬರು ಬಂದರು ಸ್ಟೇಜ್ ಹತ್ರ. ಬಂದು ಒಂದಷ್ಟು ಫೋಟೋ ಸೆಕ್ಷನ್ ಎಲ್ಲ ಆಯಿತು. ಈಗ ಒಬ್ಬೊಬ್ಬರಾಗಿ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಬಂದು ಒಟ್ಟಿಗೆ ಫ್ಯಾಮಿಲಿ ಎಲ್ಲರೂ ಬಂದು ಇನ್ನು ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ಫೋಟೋಸ್ ತಕ್ಕೊಂಡು ಇವಾಗೆಲ್ಲರೂ ಊಟಕ್ಕೆ ಹೊರಡ್ತಾರೆ. ನಮ್ಮಕ್ಕ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ನಾವೆಲ್ಲರೂ ಸರಿ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ವಿ. ನಮ್ಮ ಅಕ್ಕನೂರು ತೀರ್ಥಹಳ್ಳಿನೇ ಆಗಿರೋದ್ರಿಂದ ಅವ್ರಿಗಿಲ್ಲೆಲ್ಲ ಗೊತ್ತು. ಹಾಗಾಗಿ ಹೋಟ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ನಮ್ಮ ಅಕ್ಕನ ತಮ್ಮಂದಿರು ಇಬ್ಬರು ಹಾಗೆ ನಮ್ಮ ಅತ್ತೆ ಮಗಳು ಹಾಗೆ ನಮ್ಮ ಆಂಟಿ ಮಗಳೆಲ್ಲ ಹೋಗಿ ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲ ಜ್ಯೂಸು ಐಸ್ ಕ್ರೀಮು ಎಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ರಿಟರ್ನು ಮತ್ತೆ ಚೌಟ್ರಿಗೆ ಬಂದ್ವಿ. ತೀರ್ಥಹಳ್ಳಿಲಿ ಮಯೂರ ಹೋಟೆಲ್ ಅಂದ್ಬಿಟ್ಟು ನಾವು ಹೋಗಿದ್ದು. ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಮತ್ತು ನಾವು ಚೌಟ್ರಿಗೆ ಬರೋಷ್ಟರಲ್ಲಿ ಹುಡುಗಿನ ಹೊರಡಿಸ್ತಾ ಇದ್ರು ಹುಡುಗನ ಮನೆಗೆ. ಹುಡುಗನ ಮನೆ ಇರೋದು ತೀರ್ಥಹಳ್ಳಿಲೇ. ಇದು ಇವತ್ತಿನ ಲಾಗ್. ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.